ಬೇಡಿಕೆ ಆಧಾರಿತ ಗ್ರಾಮೀಣ ಉದ್ಯೋಗ ಖಾತರಿ ಕಾನೂನಾಗಿರುವ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಕಾಯ್ದೆಯಲ್ಲಿ ಆಧಾರ್ ಆಧಾರಿತ ಪಾವತಿ ವ್ಯವಸ್ಥೆಯನ್ನು ಹೇರಲಾಗುತ್ತಿದೆ. ಜಾಬ್ ಕಾರ್ಡ್ ಹೊಂದಿರುವವರನ್ನು ಎಬಿಪಿಎಸ್ಗೆ ಅರ್ಹರು ಮತ್ತು ಅನರ್ಹರು ಎಂದು ವಿಂಗಡಿಸುವ ಮೂಲಕ ಒಕ್ಕೂಟ ಸರ್ಕಾರ ಈ ಕಾನೂನನ್ನು ಉಲ್ಲಂಘಿಸಿ ಗ್ರಾಮೀಣ ಉದ್ಯೋಗ ಖಾತ್ರಿ ಕಾನೂನಿನ ಮೇಲೆ ಸರ್ಕಾರ ಅಕ್ರಮ ದಾಳಿಯನ್ನು ನಡೆಸುತ್ತಿದೆ ಎಂದು ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕಾರರ ಸಂಘಟನೆಯ ಪುಟ್ಟಮಾದು ಆರೋಪಿಸಿದ್ದಾರೆ. ಉದ್ಯೋಗ ಖಾತ್ರಿ ಕಾಯ್ದೆ 2006ರಲ್ಲಿ ಜಾರಿ ಆದ ನಂತರ ಇಡೀ ರಾಜ್ಯಕ್ಕೆ 2008ರಲ್ಲಿ ಎಲ್ಲ ಜಿಲ್ಲೆಗಳಿಗೂ ಅನುಷ್ಠಾನ ಆದಮೇಲೆ ಅದೊಂದು ಬಡವರ ಸಂಜೀವಿನಿಯಾಗಿ, ಕೃಷಿ ಕೂಲಿಕಾರರ ಸಂಜೀವಿನಿಯಾಗಿ, ದುಡಿಯುವವರ ಸಂಜೀವಿನಿಯಾಗಿ, ದುಡಿಯುವ ಜನಕ್ಕೆ ವಿಶೇಷವಾಗಿ ಭೂರಹಿತರಿಗೆ ಒಂದು ಬದುಕನ್ನ ಕಟ್ಟಿಕೊಡ್ಲಿಕ್ಕಾಗಿ ಬಂದಂತ ಈ ಉದ್ಯೋಗ ಖಾತ್ರಿ ಕಾಯ್ದೆ 2014ರವರೆಗೂ ಕುಂಟ್ಕೊಂಡು ತೆವಳ್ಕೊಂಡು ಬರ್ತಾ ಇತ್ತು. ಆ ಸಂದರ್ಭದಲ್ಲಿ ಎಡಪಕ್ಷಗಳು ಮತ್ತು ಕೃಷಿ ಕೂಲಿಕಾರ ಸಂಘ, ಜನವಾದಿ ಮಹಿಳಾ ಸಂಘಟನೆ, ಕರ್ನಾಟಕ ಪ್ರಾಂತ ರೈತ ಸಂಘ, ಇತರೆಲ್ಲ ಜನಪರ ಸಂಘಟನೆಗಳು ಒತ್ತಾಯ ಮಾಡ್ತಾ ಇದ್ದಂತ ಪರಿಣಾಮವಾಗಿ ಕೊಡಬೇಕಾಗಿದ್ದಂತ ಹಣವನ್ನ ಕೊಡದೇ ಇದ್ರೂ ಸ್ವಲ್ಪ ಭಾಗದಲ್ಲಿ ಹಣ ಕೊಟ್ಟುಕೊಂಡು ಬರ್ತಾ ಇತ್ತು UPA 1 ಮತ್ತು UPA 2 ಸರ್ಕಾರ. UPA 2 ಸರ್ಕಾರ ಗೆಲ್ಲಿಕ್ಕೆ ಉದ್ಯೋಗ ಖಾತ್ರಿ ಕಾಯ್ದೆ ಬಹಳ ಪ್ರಮುಖ ಪಾತ್ರವನ್ನ ವಹಿಸಿರುವಂತದ್ದನ್ನ ನಾವು ಗಮನಿಸೋದನ್ನ ಕಾಣಬಹುದು. ಇದೇ ಸಂದರ್ಭದಲ್ಲಿ ನಂತರ ಬಂದಂತ ಕೇಂದ್ರ ಸರ್ಕಾರ, ಮೋದಿಯವರ ಸರ್ಕಾರ 2014ರಿಂದ ಈವರೆಗೆ ನಿಧಾನದಲ್ಲಿ ಉದ್ಯೋಗ ಖಾತ್ರಿಗೆ ಕೊಡಬೇಕಾದಂತ ಬಜೆಟ್ ಹಣವನ್ನ ಕಡಿತ ಮಾಡ್ತಾ ಬಂದಿರುವಂತದ್ದನ್ನ ನಾವು ಗಮನಿಸಬಹುದು. ಯಾಕಿದನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಉದ್ಯೋಗ ಖಾತ್ರಿ ಕಾಯ್ದೆಯನ್ನ ನಾಶ ಮಾಡುವಂತ ಒಂದು ಕಾರಣ ಇಟ್ಕೊಂಡು, ಮತ್ತೆ ಇಡೀ ಜಗತ್ತಿನಲ್ಲೇ ಪ್ರಸಿದ್ಧಿಯಾಗಿರುವಂತ ಈ ಕಾನೂನನ್ನ ನನಗೆ ಹೆಸರು ಬರೋದಿಲ್ವಲ್ಲ, ಯಾರಿಗೋ ಹೆಸರು ಬರ್ತದೆ ಅನ್ನುವಂತ ಒಂದು ಕಾರಣದಿಂದ ಅದನ್ನ ನಾಶ ಮಾಡಲಿಕ್ಕೆ ಇವರು ಹೊರಟಿದೆ. ಆದ್ರೂ ಇತ್ತೀಚೆಗೆ ಮುಂದುವರೆದು ಇಷ್ಟೆಲ್ಲ ಸಮಸ್ಯೆಗಳ ನಡುವೆ ಸಾಕಷ್ಟು ಜನರಿಗೆ ಉದ್ಯೋಗ ಸಿಕ್ಕಿದೆ. 25 ಕೋಟಿ ಜನ ಜಾಬ್ ಕಾರ್ಡ್ ಅನ್ನ ಮಾಡಿಸ್ಕೊಂಡಿದ್ದಾರೆ. ಅದರಲ್ಲಿ ಕೇವಲ 18 ಕೋಟಿ ಜನರಿಗೆ ಮಾತ್ರನೇ ಜಾಬ್ ಕಾರ್ಡ್ ಮಾಡಿಸ್ಕೊಂಡಿರುವಂತವರಿಗೆ ಕೆಲಸ ಕೊಟ್ಟಿರೋದನ್ನ ನಾವು ಗಮನಿಸ್ತೀವಿ. ಇತ್ತೀಚಿನ ದಿನಗಳಲ್ಲಿ 12 ಕೋಟಿ ಜನರಿಗೆ ABPS ಹೆಸರಿನಲ್ಲಿ ಆಧಾರಿತ ಪೇಮೆಂಟ್ ವಿಷಯವನ್ನ ಎತ್ಕೊಂಡು ಅದರ ಹಿಂದೆ ಬಂದಂತ NMMS ಹಾಬ್ ಎರಡನ್ನು ಒಳಗೊಂಡು ಸಂಪೂರ್ಣವಾಗಿ ಕೃಷಿ ಕೂಲಿಕಾರರ ಮೇಲೆ ಏರೋದ್ರ ಮೂಲಕ ಉದ್ಯೋಗ ಖಾತ್ರಿಗೆ ದೊಡ್ಡ ಮರ್ಮಾಘಾತವನ್ನ ಕೊಡ್ಲಿಕ್ಕೆ ಇವರು ಹೊರಟಿದ್ದಾರೆ ಎನ್ನುವಂಥದ್ದು ಬಹಳ ಪ್ರಮುಖವಾಗಿ ಗಮನಿಸಬೇಕಾಗಿರುವಂಥದ್ದು. ಅದರ ಜೊತೆಗೆ ಕರ್ನಾಟಕ ರಾಜ್ಯದಲ್ಲಿ ಉದ್ಯೋಗ ಖಾತ್ರಿ ಕಾಯ್ದೆಯನ್ನ ಜಾರಿ ಮಾಡದಂತ ಸಂದರ್ಭದಲ್ಲಿ ಹಿಂದೆ ಇದ್ದಂತ ಬಿಜೆಪಿ ಸರ್ಕಾರ ಕೆಲಸ ಕೊಡ್ಲಾರ್ದ್ರೇನೆ ಸಾಕಷ್ಟು ಜನರಿಗೆ ನಿರಾಕರಣೆ ಮಾಡ್ತಾ ಇತ್ತು. ನಂತರದಲ್ಲಿ ಇತ್ತೀಚೆಗೆ ಬಂದಂತ ಕಾಂಗ್ರೆಸ್ ಸರ್ಕಾರ ಕೆಲಸ ಕೊಡ್ಲಿಕ್ಕೆ ರೆಡಿ ಇದ್ದೀನಿ ಅಂತ ಹೇಳುತ್ತೆ, ಆದ್ರೆ ಅಲೋಕೇಶನ್ ಇಲ್ಲ, ಅನುದಾನ ಇಲ್ಲ, ನಾನು ಏನ್ ಮಾಡ್ಲಿ ಅನ್ನುವಂಥದ್ದನ್ನ ಕೈ ಚೆಲ್ಲಿ ಕುಳಿತಿದ್ದಾರೆ. 40% ಜನರಿಗೆ 40 ದಿನ, 100ಕ್ಕೆ 40 ದಿನ ಮಾತ್ರನೇ ಕೆಲಸವನ್ನ ಪಡಿಲಿಕ್ಕೆ ಕೃಷಿ ಕೂಲಿಕಾರರು ಸಾಧ್ಯ ಆಗಿದೆ. ಇನ್ನು ಕೇವಲ 1.5 ತಿಂಗಳು 2 ತಿಂಗಳು ಅವಧಿ ಇದೆ. ಈ ಅವಧಿ ಒಳಗಡೆ ಯಾವ ರೀತಿನಲ್ಲಿ ಇನ್ನು 60 ದಿನ ಕೆಲಸವನ್ನ ಪಡಿಲಿಕ್ಕಾಗತ್ತೆ ಅನ್ನುವಂಥದ್ದು ಇವತ್ತು ಪ್ರಶ್ನೆಯನ್ನ ನಾವು ಮಾಡ್ಕೊಬೇಕಾಗಿದೆ.
ಈ ಸರ್ಕಾರವೂ ಸಹ ಆ ಸರ್ಕಾರ ಕೊಡ್ಲಿಲ್ಲ ಅಂತ ಹೇಳಿ ಈ ಸರ್ಕಾರ ಕೈ ಕೊಟ್ಟು ಕುಳಿತುಕೊಂಡ್ರೆ ಆಗೋದಿಲ್ಲ. ಈ ಸರ್ಕಾರ ತಕ್ಷಣದಲ್ಲಿ ಕೇರಳ ರಾಜ್ಯದಲ್ಲಿ ಯಾವ ರೀತಿಯಲ್ಲಿ ಕೆಲಸಗಳನ್ನ ರೂಪಿಸಿ ಮತ್ತು ಅನುದಾನವನ್ನ ಹೆಚ್ಚು ಅದಕ್ಕಾಗಿ ಕೊಡೋದ್ರ ಮೂಲಕ, ಅದಲ್ಲದೆ ತಮಿಳುನಾಡಿನ ಉದಾಹರಣೆಗಳು, ಇವೆಲ್ಲವೂ ಈ ರಾಜ್ಯಗಳು ಯಾವ ರೀತಿಯಲ್ಲಿ ಕೃಷಿ ಕೂಲಿಕಾರರಿಗೆ ಉದ್ಯೋಗ ಖಾತ್ರಿ ಅಡಿನಲ್ಲಿ ಕೆಲಸಗಳನ್ನ ಕೊಡೋದ್ರ ಮೂಲಕ 100 ದಿನ ಕೊಟ್ಟೇ ಕೊಡ್ತೇನೆ, ಕೇಂದ್ರ ಸರ್ಕಾರ ಕೊಡದೇ ಇದ್ರು ನಾವು ಕೊಡ್ತೇವೆ ಎನ್ನುವಂತ ಭರವಸೆಯನ್ನ ಏನು ಕೊಟ್ಟು ಕೆಲಸವನ್ನ ಕೊಡ್ತಾ ಇದ್ದಾರೋ ಆ ರೀತಿಯಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರವು ಮಾಡಬೇಕಾಗಿದೆ ಎನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾವು ಬಯಸ್ತೇವೆ. ABPS ಹೆಸರಿನಲ್ಲಿ ಮತ್ತೆ ಹಿಂದಿನ NMMS ಆಪ್ ಹೆಸರಿನಲ್ಲಿ ಸರಿಸುಮಾರು 2.25 ಲಕ್ಷ ಜಾಬ್ ಕಾರ್ಡ್ ಹೋಲ್ಡರ್ಸ್ ಕೆಲಸವನ್ನ ಕಳ್ಕೊಳ್ಳಿಕ್ಕೆ ಸಾಧ್ಯ ಆಗಿದೆ. 2.25 ಲಕ್ಷ ಜನ ಇನ್ನು ABPS ಮಾಡಿಸಿಲ್ಲ. NMMS ಆಪ್ ಹೆಸರಲ್ಲಿ ಮೊದಲೇ ಸಾಕಷ್ಟು ಜನ ಹಿಂದಕ್ಕೆ ಹೋಗಿತ್ತು. ಮತ್ತೆ ಡಿಲೇ ಪೇಮೆಂಟ್ ನ ಹೆಸರಿನಲ್ಲಿ ಇವರು 15 ದಿನಕ್ಕೆ ಕೆಲಸ ಮಾಡದಂತ 15 ದಿನಕ್ಕೆ ಕೊಡಬೇಕಾದಂತ ಕೂಲಿಯನ್ನ ಇವರು 1 ತಿಂಗಳು, 1.5 ತಿಂಗಳು, 2 ತಿಂಗಳಾದ್ರೂ ಬಿಡುಗಡೆ ಮಾಡದೇ ಇರುವಂಥದ್ದು ಕೃಷಿ ಕೂಲಿಕಾರರು ಉದ್ಯೋಗ ಖಾತ್ರಿಗೆ ವಿಮುಖವಾಗಿ ನಡೆದೋಗ್ಲಿ, ಬರದೇ ಹೋಗ್ಲಿ ಅನ್ನುವಂಥದ್ದನ್ನ ಪ್ಲಾನ್ ಮಾಡಿಕೊಂಡು ಅದೇ ಒಂಥರ ಯೋಜನೆ ಮಾಡಿಕೊಂಡು ಇವರು ಮಾಡ್ತಾ ಇರುವಂಥದ್ದು ಅತ್ಯಂತ ಖಂಡನೀಯವಾದದ್ದು. ಇದನ್ನ ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕಾರ ಸಂಘ ಬೇರೆ ಬೇರೆ ಎಲ್ಲ ನಮ್ಮ ಸಂಘಟನೆಗಳು ನಾವು ಖಂಡಿಸ್ತೇವೆ ಎನ್ನುವಂಥದ್ದು ಈ ಸಂದರ್ಭದಲ್ಲಿ ಹೇಳ್ತಾನೆ. ಅದರ ಜೊತೆಗೆ ಉದ್ಯೋಗ ಖಾತ್ರಿ ಒಳಗೆ NMMS ಆಪ್ ಹೆಸರಿನಲ್ಲಿ ನೆಟ್ವರ್ಕ್ ಸಿಗಲಾರದೇ ಸುಮಾರು ವರ್ಷಕ್ಕೆ 10,000 ಕುಟುಂಬಗಳು ಪೇಮೆಂಟ್ ಸಿಗಲಾರ್ದೇನೆ ಅಲಿತಾ ಇರುವಂಥದ್ದನ್ನ ನಾವು ಕಾಣ್ತಾ ಇದ್ದೀವಿ. ಅದೇ ಸಂದರ್ಭದಲ್ಲಿ ಪೇಮೆಂಟ್ ಸಿಗಲಿಲ್ಲ ಅನ್ನುವಾಗ ಅವರಿಗೆ 2 ಬಾರಿ NMR ತೆಗೆಯೋದು, ಅಟೆಂಡೆನ್ಸ್ ಕೊಡೋದು, 50 ದಿನ ಕೆಲಸ ಮಾಡಿದ್ರೆ ಇನ್ನ 50 ದಿನ ಅಟೆಂಡೆನ್ಸ್ ಅಲ್ಲಿ 100 ದಿನ ಭರ್ತಿ ಮಾಡಿ ಅವರನ್ನ 50 ದಿನಕ್ಕೇನೆ ಸಮಾಧಾನ ಮಾಡುವಂಥದ್ದು ಕಾಣ್ತಾ ಇದೆ. ಅದೇ ಸಂದರ್ಭದಲ್ಲಿ ಕಾಯಕ ಬಂಧುಗಳನ್ನ ಇಡೀ ದೇಶದಲ್ಲಿ ಮತ್ತೆ ಇಡೀ ರಾಜ್ಯದವರಿಗೆ ಅವರಿಗೆ ಒಂದು ತರಬೇತಿಯನ್ನ ಕೊಡ್ಲಿಕ್ಕೆ ಆಗ್ಲಾರದಂತ ಒಂದು ಪರಿಸ್ಥಿತಿ ಇವತ್ತು ಉದ್ಯೋಗ ಖಾತ್ರಿ ಕಾಯ್ದೆ ಒಳಗಡೆ ಇದೆ. ಬಂಧುಗಳಾಗಿ ಟ್ರೀಟ್ ಮಾಡದೇ ಇರುವಂಥದ್ದು ಸರಿಯಾದಂತ ಕ್ರಮ ಅಲ್ಲ. ಇದು ಮಾಡದೆ ಈ ಕಾಯಕ ಬಂಧುಗಳಿಗೆ ಒಂದು ಸ್ಟ್ರೀಮ್ ಲೈನ್ ಮಾಡಿ ಅವರಿಗೆ ತರಬೇತಿ ಕೊಡದೆ ಹೋದ್ರೆ ಅವರ ಮೂಲಕ ಕೃಷಿ ಕೂಲಿಕಾರರ ಗುಂಪುಗಳಿಗೆ ಕೆಲಸ ಕೊಡಿಸ್ತೇ ಹೋದ್ರೆ ಉದ್ಯೋಗ ಖಾತ್ರಿ ಅನುಷ್ಠಾನಕ್ಕೆ ದೊಡ್ಡ ಹೊಡೆತ ಆಗತ್ತೆ ಅನ್ನುವಂಥದ್ದು ನಾವು ಗಮನಿಸಬೇಕಾಗಿರುವಂಥದ್ದು. ಆದ್ರೆ ಈ ಸರ್ಕಾರಗಳು ಅದರ ಬಗ್ಗೆ ಈವರೆಗೆ ಯಾವೊಂದು ಆಸಕ್ತಿಯನ್ನ ವಹಿಸ್ತೇ ಇರುವಂಥದ್ದು ಸರಿಯಾದಂತ ಕ್ರಮ ಅಲ್ಲ. ಈ ಕೇಂದ್ರ ಸರ್ಕಾರ ಅಂತೂ ಈ ಕಾಯ್ದೆಯನ್ನು ನಾಶ ಮಾಡಲಿಕ್ಕೆ ನಿಂತಿದ್ದಾರೆ. ಇನ್ನೊಂದು ಕಡೆ ಎಲ್ಲ ಸಂಘಟನೆಗಳು, ಕೃಷಿ ಕೂಲಿಕಾರ ಸಂಘ, ಅಖಿಲ ಭಾರತ ಮಟ್ಟದಲ್ಲಿ ಅಖಿಲ ಭಾರತ ಕೃಷಿ ಕೂಲಿಕಾರ ಸಂಘ ಬೃಹತ್ ಆದಂತಹ ಹೋರಾಟಗಳನ್ನ ಮಾಡುವ ಮೂಲಕ ಅದನ್ನ ಉಳಿಸ್ಕೊಳ್ಳಕ್ಕೆ ಸಾಧ್ಯ ಆಗಿದೆ. ಮಹಿಳಾ ಸಬಲೀಕರಣ ಆಗಲಿಕ್ಕೆ ಸಾಧ್ಯ, ಮಹಿಳೆಯರು ಹೆಚ್ಚೆಚ್ಚು ಪಾಲ್ಗೊಳ್ಳಿಕ್ಕೆ ಸಾಧ್ಯ, ಅಸಮಾನ ಕೂಲಿಯನ್ನ ತೊಡೆದಾಕ್ಲಿಕ್ಕೆ ಇದು ಸಹಕಾರಿಯಾಗುತ್ತೆ. ಅಸಮಾನ ಕೂಲಿಯನ್ನ ಅಂದ್ರೆ ಸಮಾನ ಕೂಲಿ ಸಮಾನ ಕೆಲಸಕ್ಕೆ ನಾವೇನ್ ಹೇಳ್ತೀವೋ ಅದನ್ನ ಇಲ್ಲಿ ಸಾಕಾರ ಮಾಡ್ಲಿಕ್ಕೆ ಆಗುತ್ತೆ. ಆದ್ರೆ ಕೊಡಬೇಕಾದಂತ ಕೆಲಸಗಳನ್ನ 100 ದಿನದ ಕೆಲಸವನ್ನ ಕೊಡ್ಲಿಕ್ಕೆ ಮೀನಮೇಷ ಎಣಿಸ್ತಾ ಇದೆ. ಕರ್ನಾಟಕ ರಾಜ್ಯ ಸರ್ಕಾರ ಘೋಷಣೆ ಮಾಡಿರುವಂತಹ ಕನಿಷ್ಠ ಕೂಲಿ ಮಿನಿಮಮ್ ವೇಜ್
ಫಾರ್ ಅಗ್ರಿ ವರ್ಕರ್ ಏನಿದೆಯೋ, ಕೃಷಿ ಕೂಲಿಕಾರರಿಗೆ ಘೋಷಣೆ ಮಾಡಿರುವಂತ ಕನಿಷ್ಠ ಕೂಲಿ 469 ರೂಪಾಯಿ ಏನಿದೆಯೋ ಅದನ್ನ ಉದ್ಯೋಗ ಖಾತ್ರಿ ಒಳಗಡೆ ಕೊಡಬೇಕು ಅನ್ನುವಂಥದ್ದನ್ನ ಹಿಂದಿನ ನ್ಯಾಯಾಲಯಗಳು ಹೇಳಿದ್ದಾರೆ. ಎತ್ತಿಗೆ ಜ್ವರ ಬಂದ್ರೆ ಎಮ್ಗೆ ಬರ ಆಗದಂತೆ, ಜ್ವರ ಬರೋದು ಎತ್ತಿಗೆ, ಹೋಗಿ ಕೊಟ್ಟಿಗೆಗೋ ಎಮ್ಮೆಗೋ ಬರೆ ಹಾಕಿದ್ರೆ ಕಾಯಿಲೆ ವಾಸಿ ಆಗುತ್ತ. ಕಳ್ತನ ಮಾಡ್ತಾ ಇರೋದು ಉದ್ಯೋಗ ಖಾತ್ರಿ ಒಳಗಡೆ ಗುತ್ತಿಗೆದಾರರು ಕಳ್ತನ ಮಾಡ್ತಾರೆ. ಅವರನ್ನ ಕಂಟ್ರೋಲ್ ಮಾಡ್ಲಿಕ್ಕಾಗಿ ಕೃಷಿ ಕೂಲಿಕಾರರಿಗೂ NMMS ಮತ್ತೆ ಅದ್ರ ಜೊತೆಗೆ ABPS ಅನ್ನ ನೀವು ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಹೊರಟಿದ್ದೀರಿ. ಕಳ್ಳರಿಡಿಲಿಕ್ಕೆ ಇಷ್ಟೊಂದು ದೊಡ್ಡ ಸಾಹಸವನ್ನ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಅದನ್ನ ಸ್ಟ್ರೀಮ್ಲೈನ್ ತರಬೇಕು. ನಾವು ಮುಂದಿನ ದಿನಗಳಲ್ಲಿ ಕೃಷಿ ಕೂಲಿಕಾರರು, ಬಡ ರೈತರು, ಈ ಉದ್ಯೋಗ ಬಯಸಿ ಯಾರು ಬರ್ತಾರೋ ಅವರೆಲ್ಲರಿಗೂ ಉದ್ಯೋಗವನ್ನ ತಲುಪಿಸ್ಬೇಕಾಗಿತ್ತು. ಸರ್ಕಾರದ 100 ದಿನದ ಕಲ್ಪಿಸ್ಬೇಕಾಗಿತ್ತು. ಸರ್ಕಾರದ ಆದ್ಯ ಕರ್ತವ್ಯ ಅನ್ನುವಂಥದ್ದನ್ನ ಮರೆತು ಈ ಅವೈಜ್ಞಾನಿಕವಾದಂತ ಕಾನೂನುಗಳನ್ನ ಹೇರೋದು ಅಷ್ಟು ಸರಿಯಾದಂತ ಕ್ರಮ ಅಲ್ಲ ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ನಾವು ಒತ್ತಾಯಿಸ್ತಾ ಇದ್ದೀವಿ. ಇದೇ ಸಂದರ್ಭಕ್ಕಾಗಿ ನಾವು ಈ ಮಾರ್ಚ್ ಒಳಗಡೆ ನೀವೇನು ಕೆಲಸವನ್ನ ಇನ್ನು ಎಲ್ಲಾ ಕಡೆ ಕೊಡ್ತಾ ಇಲ್ಲ, ನಿರಾಕರಣೆ ಮಾಡ್ತಾ ಇಲ್ಲ, NMR ತೆಗಿತಾ ಇಲ್ಲ. NMR ತೆಗೆದ್ರೂ ಸಹ ಅವರಿಗೆ ಕಡಿಮೆ ಕೂಲಿ ಆಗ್ತದೆ. ಇದೆಲ್ಲವೂ ತಪ್ಪಬೇಕು ಅನ್ನುವಂಥದ್ದು ನಮ್ಮ ಒಂದು ಒತ್ತಾಯ ಇದೆ. ಇದೆಲ್ಲವನ್ನು ಸರಿ ಮಾಡ್ಕೋಬೇಕು. ಅತ್ಯಂತ ಒಂದು ಈ ಬಡತನವನ್ನ ಹೋಗಲಾಡಿಸ್ಲಿಕ್ಕೆ, ನಿರುದ್ಯೋಗವನ್ನ ಹೋಗಲಾಡಿಸ್ಲಿಕ್ಕೆ ಒಂದು ಒಳ್ಳೆಯ ಕಾಯ್ದೆ ಈ ಕಾನೂನು. ಆ ಕಾನೂನನ್ನ ನಾಶ ಮಾಡಬಾರದು ಅನ್ನುವಂಥದ್ದೇ ಕೋಟಿಗಟ್ಲೆ ದುಡಿಯುವ ಜನರ, ಕೃಷಿ ಕೂಲಿಕಾರರ, ಬಡ ರೈತರ ಒಕ್ಕೊರಲಿನ ಒತ್ತಾಯ. ಇದು ಈ ರೀತಿಯಲ್ಲಿ ನಾವು ಇದಕ್ಕೆ ಜಗ್ಗದೆ ಹೋದ್ರೆ ಮುಂದಿನ ದಿನಗಳಲ್ಲಿ ಜನರೇ ಬುದ್ಧಿ ಕಲಿಸ್ಬೇಕಾಗತ್ತೆ. ಮತ್ತು ಹೆಚ್ಚೆಚ್ಚು ಜನಪ್ರತಿನಿಧಿಗಳು, ವಿಶೇಷವಾಗಿ ಶಾಸಕರ ಮಟ್ಟದಲ್ಲಿ ಇವು ಸಹ ಈ ಉದ್ಯೋಗ ಖಾತ್ರಿಯನ್ನ ದುರುಪಯೋಗ ಮಾಡ್ಕೊಳ್ಳೋದನ್ನ ನಾವು ಕಾಣ್ತೀವಿ. ಅದು ಉತ್ತರ ಕರ್ನಾಟಕದ ರಾಯಚೂರು ಜಿಲ್ಲೆನಲ್ಲಿ ಅದು ಸುಮಾರು 100 ಕೋಟಿಯ ಅವ್ಯವಹಾರ. ಅದಕ್ಕೆ ಕಾರಣ ಈ ತರದ ಯಾರು ಇಚ್ಛಾಸಕ್ತಿ ಇಲ್ಲದೆ ಇರೋರು ಅದನ್ನ ಕಬಳಿಸ್ಲಿಕ್ಕೆ ಹೋಗ್ತಾರೋ ಅದು ಇದಕ್ಕೆಲ್ಲ ಕಾರಣ ಆಗುತ್ತೆ. ಅವ್ರು ಕಬಳಿಸ್ತಾರೆ ಅನ್ನೋ ಒಂದು ಕಾರಣಕ್ಕಾಗಿ ಇದೆಲ್ಲ ಅವೈಜ್ಞಾನಿಕವಾದಂತ ನಿಯಮಗಳನ್ನ ಅಳವಡಿಸೋದು ಸರಿಯಾದಂತ ಕ್ರಮ ಅಲ್ಲ ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಉದ್ಯೋಗ ಖಾತ್ರಿ ಅನುಷ್ಠಾನಕ್ಕೆ ಬೇಕಾದಂತ ಜನಮುಖಿಯಾದಂತ ಆ ಜನಮುಖಿಯಾದಂತ ಕಾರ್ಯಕ್ರಮಗಳನ್ನ ಏನು ಜಾರಿಯಾಗಿದೆ, ಜನರಿಗಾಗಿ ಅದು ಕೃಷಿ ಕೂಲಿಕಾರರ ಆ ಬದುಕಿನ ಆರ್ಥಿಕ ಪುನಶ್ಚೇತನಕ್ಕಾಗಿ ತಂದಿದೆಯೋ ಅದನ್ನ ಅನುಷ್ಠಾನ ಮಾಡುವಂತ ನೆಲೆಯಲ್ಲಿ ಅಧಿಕಾರಿಗಳು, ಸರ್ಕಾರ, ವಿಶೇಷವಾಗಿ ಕೇಂದ್ರ ಸರ್ಕಾರ ಆಸಕ್ತಿ ವಹಿಸಬೇಕು. ಅದು ಬಿಟ್ಟು ಕೋಟಿಗಟ್ಲೆ, 100 ಕೋಟಿ, 1000 ಕೋಟಿ, 2000 ಕೋಟಿ, 15 ಲಕ್ಷ ಕೋಟಿವರೆಗೆ ನೀವು ಕಾರ್ಪೊರೇಟ್ ಕಂಪನಿಗಳಿಗೆ ನೀವು ಕಟ್ಟೆ ಕೊಡ್ತೀರಿ, ಬಕ್ಷೀಸ್ ಕೊಟ್ಟ ರೀತಿಯಲ್ಲಿ. ಅದೇ ರೀತಿಯಲ್ಲಿ ಕೃಷಿ ಕೂಲಿಕಾರರಿಗೆ ಒಂದು ದಿನದ ಕೂಲಿಯನ್ನ ಕೊಡೋಕೆ ಮೀನಮೇಷ ಎಣಿಸ್ತೀವಿ. ಇದು ಸರಿಯಲ್ಲ. 600 ರೂಪಾಯಿ ಕೂಲಿ ಏನೇನೂ ಅಲ್ಲದ್ದಾಗಿದೆ. ಯಾಕೆ ಅಂತ ಹೇಳಿದ್ರೆ ಇವತ್ತಿನ ಬೆಲೆ ಹೆಚ್ಚಳಗಳು ತೀವ್ರ ಆಗ್ತಾ ಇದೆ.
ಬೆಲೆ ಹೆಚ್ಚಳದಿಂದ 600 ರೂಪಾಯಿ ಕೂಲಿಯಿಂದ ಜೀವನ ನಡೆಸೋದು ಅತ್ಯಂತ ಕಷ್ಟ. ಆದ್ರೆ 600 ರೂಪಾಯಿ ಕೂಲಿಯನ್ನು ನೀವು ಕೊಡ್ತಾ ಇಲ್ಲ. ನಾವು ಒತ್ತಾಯ ಮಾಡ್ತೇವೆ. ಆ ಕಾಯ್ದೆ ಒಳಗಡೆ ನಾವು ಹಿಂದೆ ಒತ್ತಾಯ ಮಾಡಿದ್ವಿ, ಏನು, ಕೇಳಿದಷ್ಟು ದಿನ ಕೆಲಸ ಕೊಡಬೇಕು, ವ್ಯಕ್ತಿಗೆ 100 ದಿನ ಕೆಲಸ ಕೊಡಬೇಕು ಅನ್ನುವಂಥದ್ದು ನಮ್ಮ ಒತ್ತಾಯ. ಅದನ್ನ ನೀವು ಮಾರ್ಪಡಿಸಿ ಕುಟುಂಬಕ್ಕೆ 100 ದಿನ ಅಂತ ನೀವು ಮಾಡಬೇಕು, ಸರಿಯಾದಂತ. ಈಗಲೂ ನೀವು ವ್ಯಕ್ತಿಗೆ, ಒಬ್ಬ ಕೂಲಿಕಾರರಿಗೆ, ಕೆಲಸ ಮಾಡುವಂತ ಕೂಲಿಕಾರರಿಗೆ 100 ದಿನ ಕೆಲಸ ಕೊಡಬೇಕು, ಕುಟುಂಬಕ್ಕೆ ಎನ್ನುವಂಥದ್ದನ್ನ ತೆಗೆದುಹಾಕಬೇಕು ಅನ್ನುವಂಥದ್ದು ಈಗಲೂ ನಾವು ಒತ್ತಾಯ ಮಾಡ್ತೀವಿ. 600 ರೂಪಾಯಿ ಕೂಲಿಯನ್ನ ಇವತ್ತಿನ ಸಂದರ್ಭದಲ್ಲಿ ಕೊಡಬೇಕು ಅನ್ನುವಂಥದ್ದು ಒತ್ತಾಯ ಮಾಡ್ತೀವಿ. ಮಿನಿಮಮ್ ವೇಜ್ ಅನ್ನ ಕರ್ನಾಟಕ ಸರ್ಕಾರ ಜಾರಿ ಮಾಡಬೇಕು. ಜೊತೆಗೆ ಡಿಲೇ ಆಗೋದಾದ್ರೆ, ಪೇಮೆಂಟ್ ಬರೋದು, ಕೂಲಿ ಕೇಂದ್ರ ಸರ್ಕಾರ ಕೊಡೋದು ಲೇಟ್ ಆಗೋದಾದ್ರೆ, ತಡ ಆಗೋದಾದ್ರೆ ಅದನ್ನ ಕರ್ನಾಟಕ ರಾಜ್ಯ ಸರ್ಕಾರ ಭರಿಸ್ಬೇಕು. ಆ ನಂತರ ಬಂದ ಮೇಲೆ ಅದನ್ನ ಅವರ ಖಾತೆಗಳಿಗೆ ಅಡ್ಜಸ್ಟ್ ಮಾಡ್ಕೋಬೇಕು. ಅದು ಬಿಟ್ಟು ನೀವು ಅವರು ಲೇಟ್ ಮಾಡ್ತಾ ಇದ್ದಾರೆ ಅಂತ ಲೇಟ್ ಮಾಡಲಿಕ್ಕೆ ಹೋಗ್ಬಾರ್ದು. ಅಲ್ಲಿ ಕೆಲಸ ಮಾಡದಂತ ವಾರಕ್ಕೆ 1 ವಾರ ಕೆಲಸ ಮಾಡಿದ ತಕ್ಷಣ 12ನೇ ದಿನಕ್ಕೆ ಕೂಲಿಯನ್ನ ಕೊಡ್ಲಿಕ್ಕಾಗಬೇಕು. ಇಲ್ಲ ಅಂದ್ರೆ ಇನ್ನೊಂದಷ್ಟು ಸಾಲದ ಸುಳಿಗೆ ನೀವು ನೂಕದಂಗಾಗತ್ತೆ. ಅದನ್ನ ತಪ್ಪಿಸ್ಬೇಕು ಅನ್ನುವಂಥದ್ದೇ ನಮ್ಮ ಒತ್ತಾಯ. ಇಂಥ ಹಲವಾರು ಸಮಸ್ಯೆಗಳನ್ನ ನಿವಾರಣೆ ಮಾಡಿ ಕೃಷಿ ಕೂಲಿಕಾರರನ್ನ, ಬಡ ರೈತರನ್ನ, ಉದ್ಯೋಗ ಖಾತ್ರಿನಲ್ಲಿ ತೊಡಗಿಕೊಳ್ಳುವಂತ ಎಲ್ಲರನ್ನ ರಕ್ಷಣೆ ಮಾಡಬೇಕು ಅನ್ನುವಂತ ಒತ್ತಾಯವನ್ನ ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕಾರ ಸಂಘದ ಪರವಾಗಿ ನಾವು ಮಾಡಲಿಕ್ಕೆ ಬಯಸ್ತೇವೆ.